ನಮಸ್ತೆ ವೀಕ್ಷಕರೇ, ನಮ್ಮ ಸೂರ್ಯೋದಯ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ಅಂದು ರಾತ್ರಿಯ ಸಮಯ. ನಗರದ ಪ್ರತಿಷ್ಠಿತ ಪಂಚತಾರಾ ಹೋಟೆಲ್ ದ ರಾಯಲ್ ಆರ್ಚರ್ಡ್ನ ಹಿಂಭಾಗದ ಗೇಟ್ ಬಳಿ ಅಶುದ್ಧವಾದ ಪರಿಸರವಿತ್ತು. ಅಲ್ಲಿ ಹೋಟೆಲ್ನ ಕಸವನ್ನು ಹೊತ್ತೊಯ್ಯುವ ಗಾಡಿಗಳು ಸತತವಾಗಿ ಬಂದು ಹೋಗುತ್ತಿದ್ದವು. ಅದೇ ಗಲೀಜು ತುಂಬಿದ ಮೂಲೆಯಲ್ಲಿ ನಡುಗುತ್ತಾ ಸುಹಾನಿ ಎಂಬ ಸುಂದರ ಆದರೆ ದಯನೀಯ ಸ್ಥಿತಿಯಲ್ಲಿದ್ದ ಹುಡುಗಿ ಕುಳಿತಿದ್ದಳು. ಕಳೆದ 2 ದಿನಗಳಿಂದ ಸುಹಾನಿ ಹೊಟ್ಟೆಗೆ ಸರಿಯಾದ ಆಹಾರವನ್ನೇ ಕಂಡಿರಲಿಲ್ಲ. ಹಸಿವಿನ ಜ್ವಾಲೆ ಒಂದೆಡೆಯಾದರೆ ಚಳಿಯಿಂದ ನಡುಗುತ್ತಿದ್ದ ಆಕೆಗೆ ಮೈಕೈ ನೋವು ತಾಳಲಾರದಷ್ಟು ಹೆಚ್ಚಾಗಿತ್ತು. ಆದರೆ ಅವಳಿಗೆ ಹೊಟ್ಟೆಯ ಹಸಿವಿಗಿಂತ ಹೆಚ್ಚಾಗಿ ತಾನು ಅನುಭವಿಸಿದ ಅವಮಾನದ ನೋವು ಕಾಡುತ್ತಿತ್ತು. ಸ್ವಲ್ಪ ಸಮಯದ ಹಿಂದೆ ಒಬ್ಬ ಕಾಮುಕ ವ್ಯಕ್ತಿ ಆಕೆಯನ್ನು ಒಂಟಿಯಾಗಿ ಕಂಡು ಹತ್ತಿರ ಬಂದಿದ್ದ. ಆಕೆಯ ಸ್ಥಿತಿಯನ್ನು ಬಂಡವಾಳ ಮಾಡಿಕೊಳ್ಳಲು ಬಯಸಿದ ಅವನು ಆಕೆಯನ್ನು ಕೆಟ್ಟ ದೃಷ್ಟಿಯಿಂದ ನೋಡುತ್ತಾ, ನನ್ನ ಜೊತೆ ಬಾ, ಕೇವಲ 1 ರಾತ್ರಿಯ ಕೆಲಸಕ್ಕೆ ನಿನಗೆ 2,000 ರೂಪಾಯಿ ಕೊಡುತ್ತೇನೆ. ನಿನಗೆ ನಾನು ಹೇಳುತ್ತಿರುವುದು ಅರ್ಥವಾಗುತ್ತಿಲ್ಲವೇ? ಸುಹಾನಿ ಬಡವಳಾಗಿದ್ದರೂ ತನ್ನ ಚಾರಿತ್ರ್ಯವನ್ನು ಮಾರಿಕೊಳ್ಳುವವಳಾಗಿರಲಿಲ್ಲ. ಆಕೆ ನಡುಗುವ ಧ್ವನಿಯಲ್ಲೇ ಧೈರ್ಯ ತಂದುಕೊಂಡು, ನಾನು ಅಂತಹ ಹುಡುಗಿಯಲ್ಲ, ನಾನು ಹಸಿದಿರಬಹುದು, ಆದರೆ ನಾನು ನಾಚಿಕೆಗೇಡಿನ ಕೆಲಸ ಮಾಡುವುದಿಲ್ಲ ಎಂದು ಕಡಾಖಡಿಯಾಗಿ ಉತ್ತರಿಸಿದಳು. ಇದರಿಂದ ಸಿಟ್ಟಾದ ಆ ವ್ಯಕ್ತಿ ಅವಳ ಮೇಲೆ ಅಸಹ್ಯಕರವಾದ ನೋಟ ಬೀರುತ್ತಾ ಅಲ್ಲಿಂದ ಹೊರಟು ಹೋದ. ಸುಹಾನಿ ಅಲ್ಲಿಯೇ ಕುಳಿತು ತನ್ನ ಹಣೆ ಬರಹವನ್ನು ನೆನೆದು ಅಳುತ್ತಿರಬೇಕಾದರೆ ಅನಿರೀಕ್ಷಿತವಾಗಿ ಒಂದು ಕೆಂಪು ಬಣ್ಣದ ಐಷಾರಾಮಿ ಕಾರು ಬಂದು ನಿಂತಿತು. ಅದರಿಂದ ಹೋಟೆಲ್ ಮಾಲೀಕನ ಮಗ ವಿವೇಕ್ ರಾಥೋಡ್ ಕೆಳಗಿಳಿದನು. ತನ್ನ ವ್ಯವಹಾರದ ವಿಚಾರವಾಗಿ ಫೋನಿನಲ್ಲಿ ಯಾರಿಗೂ ಗದರಿಸುತ್ತಿದ್ದ ವಿವೇಕನ ಕಣ್ಣಿಗೆ ಕಸದ ರಾಶಿಯ ಪಕ್ಕದಲ್ಲಿ ಕುಳಿತು ಕಣ್ಣೀರು ಸುರಿಸುತ್ತಿದ್ದ ಆ ಅನಾಥ ಹುಡುಗಿ ಕಂಡಳು. ಈ ಭೇಟಿಯೇ ಸುಹಾನಿಯ ಜೀವನದ ಕತ್ತಲೆಯಲ್ಲಿ ಹೊಸ ಬೆಳಕಿನ ಕಿರಣ ಮೂಡಲು ಕಾರಣವಾಯಿತು. ಆ ಕೆಂಪು ಕಾರಿನಿಂದ ಇಳಿದವನು ಪಟ್ಟಣದ ಅತ್ಯಂತ ಶ್ರೀಮಂತ ವಾರಸುದಾರ ಹಾಗೂ ಹೋಟೆಲ್ ಮಾಲೀಕನ ಮಗ ವಿವೇಕ್ ರಾಥೋಡ್. ಅವನು ಫೋನ್ನಲ್ಲಿ ತನ್ನ ತಂದೆಯ ಜೊತೆ ಸಿದ್ಧಾಂತಗಳ ಬಗ್ಗೆ ಜಗಳವಾಡುತ್ತಿದ್ದನು. ಡ್ಯಾಡ್, ನಾನು ಹೋಟೆಲ್ ಬಿಸ್ನೆಸ್ ಅನ್ನು ಕೇವಲ ಲಾಭಕ್ಕಾಗಿ ನಡೆಸಲಾರೆ. ನನ್ನ ಗ್ರಾಹಕರಿಗೆ ಕಲಬೆರಕೆ ಆಹಾರ ನೀಡಿ ಅವರಿಗೆ ನಂಬಿಕೆ ದ್ರೋಹ ಮಾಡಲು ನನಗೆ ಸಾಧ್ಯವಿಲ್ಲ ಎಂದು ಹೇಳಿ ಫೋನ್ ಕಟ್ ಮಾಡಿದ. ಆ ಗೊಂದಲದಲ್ಲೇ ಮುಂದೆ ನಡೆದ ವಿವೇಕನ ದೃಷ್ಟಿ ಕಸದ ರಾಶಿಯ ಪಕ್ಕದಲ್ಲಿ ಕುಳಿತು ಅಳುತ್ತಿದ್ದ ಸುಹಾನಿಯ ಮೇಲೆ ಬಿತ್ತು. ಹರಿದ ಬಟ್ಟೆ ತೊಟ್ಟಿದ್ದರೂ ಅವಳ ಮುಖದಲ್ಲಿ ಒಂದು ಕಳೆ ಇತ್ತು. ವಿವೇಕ್ ನಿಧಾನವಾಗಿ ಅವಳ ಹತ್ತಿರ ಬಂದು ನಿಂತನು. ಅವನ ನೆರಳು ಬೀಳುತ್ತಿದ್ದಂತೆಯೇ ಹೆದರಿದ ಸುಹಾನಿ, ನಾನು ಭಿಕ್ಷೆ ಬೇಡುತ್ತಿಲ್ಲ, ನಾನು ಇಲ್ಲಿಂದ ಹೋಗುತ್ತಿದ್ದೇನೆ ಎಂದು ಎದ್ದು ನಿಲ್ಲಲು ಪ್ರಯತ್ನಿಸಿದಳು. ಆದರೆ ವಿವೇಕ್ ಶಾಂತ ಧ್ವನಿಯಲ್ಲಿ ಕೇಳಿದನು, ನಿನ್ನನ್ನು ಯಾರಾದರೂ ಸತಾಯಿಸಿದರಾ? ಸುಹಾನಿ ಏನು ಉತ್ತರ ನೀಡದೆ ತಲೆ ತಗ್ಗಿಸಿದಳು. ವಿವೇಕ್ ಆಕೆಯ ಭುಜದ ಮೇಲಿದ್ದ ಗಾಯದ ಗುರುತುಗಳನ್ನು ಗಮನಿಸಿದನು. ಅವನಿಗೆ ಅವಳ ಮೇಲೆ ಮರುಕ ಉಂಟಾಯಿತು. ಮೊದಲು ತನ್ನ ಜೇಬಿನಿಂದ ಹಣ ತೆಗೆದುಕೊಡಲು ಹೋದವನು ಯಾಕೋ ಮನಸ್ಸು ಬದಲಾಯಿಸಿ ಅವಳ ಕಣ್ಣುಗಳನ್ನು ನೇರವಾಗಿ ನೋಡಿದ. ಅವಳ ಮುಂದೆ ಕುಳಿತ ವಿವೇಕ್, ಊಟ ಮಾಡುವೆಯಾ ಎಂದು ಕೇಳಿದನು. ಈ ಪ್ರಶ್ನೆಯನ್ನು ಕೇಳಿದ ಸುಹಾನಿ ಬೆಚ್ಚಿಬಿದ್ದಳು. ಯಾಕೆಂದರೆ ಕೆಲವೇ ನಿಮಿಷಗಳ ಮೊದಲು ಮತ್ತೊಬ್ಬ ವ್ಯಕ್ತಿ ಇದೇ ಪ್ರಶ್ನೆಯನ್ನು ಕೇಳಿ ಆಕೆಯ ಆತ್ಮಗೌರವಕ್ಕೆ ಧಕ್ಕೆ ತಂದಿದ್ದ. ಆದರೆ ವಿವೇಕನ ಕಣ್ಣುಗಳಲ್ಲಿ ಹಸಿವಿರಲಿಲ್ಲ, ಬದಲಿಗೆ ಒಬ್ಬ ಮನುಷ್ಯನ ಮೇಲಿರಬೇಕಾದ ಕಾಳಜಿ ಇತ್ತು. ಸುಹಾನಿ ಸಣ್ಣ ಧ್ವನಿಯಲ್ಲಿ, ಹೌದು, ಆದರೆ ನಾನು ಭಿಕ್ಷೆ ಪಡೆಯುವುದಿಲ್ಲ ಎಂದು ತನ್ನ ಸ್ವಾಭಿಮಾನ ಮೆರೆದಳು. ಅವಳ ಮಾತು ವಿವೇಕಗೆ ಹಿಡಿಸಿತು. ಆಗ ಅವನು, ಹಾಗಾದರೆ ಕೆಲಸ ಮಾಡುವೆಯಾ ಎಂದು ಕೇಳಿದನು. ಪಂಚತಾರಾ ಹೋಟೆಲ್ನಲ್ಲಿ ನನ್ನಂತಹ ಹುಡುಗಿಗೆ ಕೆಲಸ ಸಿಗುತ್ತದೆಯೇ ಎಂದು ಆಕೆ ಅಚ್ಚರಿ ವ್ಯಕ್ತಪಡಿಸಿದಳು. ಅದಕ್ಕೆ ವಿವೇಕ್, ಖಂಡಿತ ಕೆಲಸ ನೀಡುತ್ತೇನೆ, ಇಷ್ಟವಿದ್ದರೆ ಹಿಂದೆ ಆರಂಭಿಸು ಎಂದು ಧೈರ್ಯ ತುಂಬಿದನು. ಸುಹಾನಿಗೆ ಇದು ಕನಸಿನಂತೆ ಕಂಡಿತು. ಜನರು ಏನು ಅಂದುಕೊಳ್ಳುತ್ತಾರೆ ಎಂಬ ಭಯ ಆಕೆಯನ್ನು ಕಾಡುತ್ತಿದ್ದರೂ ವಿವೇಕ್ ಅವಳ ಕಡೆಗೆ ಸಹಾಯ ಹಸ್ತ ಚಾಚಿದನು. ಆತನ ಕಣ್ಣುಗಳಲ್ಲಿ ಕಂಡ ಪ್ರಾಮಾಣಿಕತೆಯನ್ನು ನಂಬಿ ಸುಹಾನಿ ಅವನ ಕೈ ಹಿಡಿದು ಹೋಟೆಲ್ನ ಭವ್ಯ ಪ್ರಪಂಚದೊಳಗೆ ಹೆಜ್ಜೆ ಇಟ್ಟಳು. ವಿವೇಕ್ ಸುಹಾನಿಯನ್ನು ಹೋಟೆಲ್ನ ಒಳಗೆ ಕರೆತಂದ ಕೂಡಲೇ ಅಲ್ಲಿನ ವಾತಾವರಣ ಬದಲಾಯಿತು. ಸುಹಾನಿಯ ಅವಸ್ಥೆಯನ್ನು ನೋಡಿ ಮ್ಯಾನೇಜರ್ ವಿರೋಧ ವ್ಯಕ್ತಪಡಿಸಿದನು. ಸರ್, ಈ ಹುಡುಗಿಯನ್ನು ಹೋಟೆಲ್ ಒಳಗೆ ಬಿಟ್ಟುಕೊಂಡರೆ ನಮ್ಮ ಗ್ರಾಹಕರು ಏನಂದುಕೊಂಡರು ಎಂದು ಪ್ರಶ್ನಿಸಿದನು. ಆದರೆ ವಿವೇಕ್ ಬಹಳ ಕಠಿಣ ಧ್ವನಿಯಲ್ಲಿ, ಗ್ರಾಹಕರು ಏನು ಯೋಚಿಸುವುದಿಲ್ಲ, ಈ ಹುಡುಗಿ ಇಂದಿನಿಂದ ನಮ್ಮ ಸ್ಟಾಪ್, ತಿಳಿಯಿತೆ ಎಂದು ಮ್ಯಾನೇಜರ್ ಬಾಯಿ ಮುಚ್ಚಿಸಿದನು. ತಕ್ಷಣವೇ ವಿವೇಕ್ ಒಬ್ಬ ಮಹಿಳಾ ಸೂಪರ್ವೈಸರ್ ಅನ್ನು ಕರೆದು ಸುಹಾನಿಗೆ ಶುಚಿಯಾದ ಬಟ್ಟೆ ಮತ್ತು ಹೊಟ್ಟೆ ತುಂಬ ಊಟ ನೀಡುವಂತೆ ಆದೇಶಿಸಿದನು. ತಟ್ಟೆಯಲ್ಲಿ ಬಿಸಿ ಬಿಸಿ ಆಹಾರವನ್ನು ಕಂಡ ಸುಹಾನಿಯ ಕಣ್ಣುಗಳು ಆನಂದ ಭಾಷ್ಪದಿಂದ ತುಂಬಿ ಬಂದವು. ಅವಳು ನಡುಗುವ ಕೈಗಳಿಂದ ಊಟ ಮಾಡುತ್ತಿರುವುದನ್ನು ದೂರದಲ್ಲಿ ನಿಂತು ನೋಡುತ್ತಿದ್ದ ವಿವೇಕ್ಗೆ ಒಬ್ಬ ಅಪರಿಚಿತ ವ್ಯಕ್ತಿಗೆ ಸಹಾಯ ಮಾಡಿದ ಸುಖ ಏನೆಂಬುದು ಅಂದು ಮೊದಲ ಬಾರಿಗೆ ಅರಿವಾಯಿತು. ಮರುದಿನ ಬೆಳಿಗ್ಗೆ ಹೋಟೆಲ್ನ ಕಿಚನ್ ಎಂದಿನಂತೆ ಗಿಜುಗುಟ್ಟುತ್ತಿತ್ತು. ಆರ್ಡರ್ಗಳ ಧಾವಂತ, ಮ್ಯಾನೇಜರ್ಗಳ ಕೂಗಾಟದ ನಡುವೆ ಸುಹಾನಿ ಮೌನವಾಗಿ ನಿಂತಿದ್ದಳು.
ಸೂಪರ್ವೈಸರ್ ಆರಾಧ್ಯ ಆಕೆಯನ್ನು ನೋಡಿ ಸ್ವಲ್ಪ ಹೀಯಾಳಿಸುತ್ತಲೇ, ಇಲ್ಲಿ ಕೆಲಸ ಮಾಡುವುದು ಅಷ್ಟು ಸುಲಭವಲ್ಲ, ನಿನಗೆ ಅಡುಗೆ ಮಾಡಲು ಬರುತ್ತದೆಯೇ ಎಂದು ಕೇಳಿದಳು. ಸುಹಾನಿ ವಿನಮ್ರವಾಗಿ, ಇಲ್ಲ, ಆದರೆ ನಾನು ಕಲಿತುಕೊಳ್ಳುತ್ತೇನೆ ಎಂದಳು. ಅವಳಿಗೆ ಹೋಟೆಲ್ನ ಅತ್ಯಂತ ಕಠಿಣ ಮತ್ತು ಕೆಳಮಟ್ಟದ ಕೆಲಸಗಳನ್ನು ನೀಡಲಾಯಿತು. ಎಡಬಿಡದೆ ಎಂಜಲು ಪಾತ್ರೆಗಳನ್ನು ತೊಳೆಯುವುದು, ಭಾರವಾದ ಕಸದ ಚೀಲಗಳನ್ನು ಸಾಗಿಸುವುದು ಮತ್ತು ಹೋಟೆಲ್ನ ನೆಲವನ್ನು ಒರೆಸುವುದು ಆಕೆಯ ನಿತ್ಯದ ಕೆಲಸವಾಯಿತು. ಪಾತ್ರೆ ತೊಳೆದು ಆಕೆಯ ಕೈಗಳ ಚರ್ಮ ಸುಲಿದು ಹೋಗಿತ್ತು. ಬೆರಳುಗಳು ಕೆಂಪಾಗಿದ್ದವು ಮತ್ತು ಮಣಿಕಟ್ಟು ನೋವಿನಿಂದ ನರಳುತ್ತಿದ್ದಳು. ಆದರೂ ಸುಹಾನಿ ಒಂದು ಬಾರಿಯೂ ದೂರು ನೀಡಲಿಲ್ಲ, ಏಕೆಂದರೆ ಹೋಟೆಲ್ನ ಹೊರಗಿನ ಪ್ರಪಂಚ ಈ ದೈಹಿಕ ನೋವಿಗಿಂತ ಹೆಚ್ಚು ಕ್ರೂರವಾಗಿತ್ತು ಎಂಬುದು ಆಕೆಗೆ ತಿಳಿದಿತ್ತು. ಸಂಜೆ ವಿವೇಕ್ ಕಿಚನ್ಗೆ ಬಂದಾಗ ಸುಹಾನಿ ಬಾಗಿದ ಸೊಂಟದೊಂದಿಗೆ ಎಂಜಲು ಪಾತ್ರೆಗಳನ್ನು ತೊಳೆಯುತ್ತಿರುವುದನ್ನು ಗಮನಿಸಿದನು. ಆಕೆಯ ಕಣ್ಣುಗಳಲ್ಲಿ ದೈನ್ಯತೆ ಇರಲಿಲ್ಲ, ಬದಲಿಗೆ ಬದುಕಲೇಬೇಕೆಂಬ ಹಠವಿತ್ತು. ವಿವೇಕ್ ಹತ್ತಿರ ಬಂದು, ತುಂಬಾ ಸುಸ್ತಾಗಿದೆಯೇ ಸುಹಾನಿ ಎಂದು ಕೇಳಿದನು. ಆದರೆ ಅಷ್ಟರಲ್ಲೇ ಮ್ಯಾನೇಜರ್ ಬಂದು ವಿಐಪಿ ಗೆಸ್ಟ್ಗಳ ಆಗಮನದ ಬಗ್ಗೆ ಆತಂಕ ವ್ಯಕ್ತಪಡಿಸಿದ್ದರಿಂದ ವಿವೇಕ್ ಅಲ್ಲಿಂದ ಹೋಗಬೇಕಾಯಿತು. ಹೋಗುವ ಮುನ್ನ ಮ್ಯಾನೇಜರ್ಗೆ ಎಚ್ಚರಿಕೆ ನೀಡಿದರು, ಈ ಹುಡುಗಿಯನ್ನು ವಿನಾಕಾರಣ ಯಾರೂ ತೊಂದರೆಪಡಿಸಬಾರದು. ಹೀಗೆ ಸುಹಾನಿ ತನ್ನ ಹಣೆಬರಹವನ್ನು ತನ್ನ ಕಠಿಣ ಶ್ರಮದ ಮೂಲಕ ಬದಲಿಸಲು ಮೊದಲ ಹೆಜ್ಜೆಯನ್ನಿಟ್ಟಳು. ಹೋಟೆಲ್ನ ಕಿಚನ್ನಲ್ಲಿ ಒಂದು ದಿನ ವಿಪರೀತ ಒತ್ತಡವಿತ್ತು. ಮುಖ್ಯ ಶೇಫ್ ರವಿ ಸಿಟ್ಟಿನಿಂದ ಕೂಗಾಡುತ್ತಿದ್ದನು. ಅಡುಗೆಯ ಅವಸರದಲ್ಲಿ ಯಾರೋ ಒಬ್ಬರು ಕ್ರೀಮ್ ಸಾಸ್ ಅನ್ನು ಗ್ಯಾಸ್ ಮೇಲೆ ಹಾಗೆಯೇ ಬಿಟ್ಟಿದ್ದರಿಂದ ಅದು ಅತಿಯಾಗಿ ಬೆಂದು ಕಹಿಯಾಗಿ ಹೋಗಿತ್ತು. ಈ ಸಾಸ್ ಸುಟ್ಟು ಹೋಗಿದೆ, ಯಾವ ದಡ್ಡ ಇದನ್ನು ಹೀಗೆ ಬಿಟ್ಟಿದ್ದು ಎಂದು ಶೇಫ್ ರವಿ ಕಿರುಚುತ್ತಿದ್ದನು. ಇಡೀ ಕಿಚನ್ ಸ್ತಬ್ಧವಾಗಿತ್ತು. ಯಾರು ಮುಂದೆ ಬಂದು ಮಾತನಾಡುವ ಧೈರ್ಯ ಮಾಡಲಿಲ್ಲ. ಅಲ್ಲಿಯೇ ಪಾತ್ರೆ ತೊಳೆಯುತ್ತಿದ್ದ ಸುಹಾನಿಗೆ ಆ ಬೈಗುಳಗಳು ತನ್ನ ಹಳೆಯ ಜೀವನದ ಅವಮಾನಗಳಂತೆ ಕೇಳಿಸಿದವು. ಆದರೆ ಈ ಬಾರಿ ಅವಳು ಸುಮ್ಮನೆ ಕುಳಿತುಕೊಳ್ಳಲಿಲ್ಲ. ಅವಳು ನಿಧಾನವಾಗಿ ಶೇಫ್ ಹತ್ತಿರ ಹೋಗಿ, ಇದಕ್ಕೆ ಸ್ವಲ್ಪ ಹಾಲು ಹಾಕಿ ಸಣ್ಣ ಉರಿಯಲ್ಲಿ ಕಲಕುತ್ತಾ ಮೇಲೆ ಸ್ವಲ್ಪ ಸಕ್ಕರೆ ಪುಡಿ ಸೇರಿಸಿದರೆ ಕಹಿ ಅಂಶ ಕಡಿಮೆಯಾಗುತ್ತದೆ ಎಂದಳು. ಸುಹಾನಿಯ ಮಾತು ಕೇಳಿ ಇಡೀ ಕಿಚನ್ ಆಶ್ಚರ್ಯಚಕಿತವಾಯಿತು. ಶೇಫ್ ರವಿಗೆ ಸಿಟ್ಟು ಬಂದು, ನನಗೆ ನೀನು ಪಾಠ ಕಲಿಸುತ್ತೀಯಾ, ನಿನಗೇನು ಗೊತ್ತು ಅಡುಗೆ ಬಗ್ಗೆ ಎಂದು ಗದರಿಸಿದನು. ಆದರೆ ಅಷ್ಟರಲ್ಲೇ ಅಲ್ಲಿಗೆ ವಿವೇಕ್ ಬಂದ. ಅವಳು ಹೇಳುತ್ತಿರುವುದನ್ನು ಒಮ್ಮೆ ಮಾಡಿ ನೋಡೋಣ ಎಂದನು. ಶೇಫ್ ಅನಿವಾರ್ಯವಾಗಿ ಸುಹಾನಿ ಹೇಳಿದಂತೆ ಮಾಡಿದನು. ಸ್ವಲ್ಪ ನಿಮಿಷಗಳ ನಂತರ ಸಾಸ್ ಸಿದ್ಧವಾಯಿತು. ಅದನ್ನು ರುಚಿ ನೋಡಿದ ಶೇಫ್ ರವಿ ದಂಗಾಗಿ ಹೋದನು. ಸಾಸ್ ಮೊದಲಿಗಿಂತಲೂ ಅದ್ಭುತವಾಗಿ ರುಚಿಸುತ್ತಿತ್ತು. ಎಲ್ಲರೂ ಸುಹಾನಿಯನ್ನು ಬೆರಗುಗಣ್ಣಿನಿಂದ ನೋಡುತ್ತಿದ್ದರೆ ಅವಳು ಹೆದರುತ್ತಲೇ, ನಮ್ಮ ತಾಯಿ ಹೇಳುತ್ತಿದ್ದರು, ಆಹಾರವನ್ನು ಹಾಳು ಮಾಡಬಾರದು, ಅದನ್ನು ಸರಿಪಡಿಸಿಕೊಳ್ಳಬೇಕು ಎಂದಳು. ವಿವೇಕ್ ಹೆಮ್ಮೆಯಿಂದ, ಸುಹಾನಿ, ನಿನ್ನಲ್ಲಿ ಅದ್ಭುತವಾದ ಪ್ರತಿಭೆ ಇದೆ ಎಂದು ಮೆಚ್ಚುಗೆ ಸೂಚಿಸಿದನು. ಕೆಲಸ ಮುಗಿದ ನಂತರ ಸುಹಾನಿ ಲಾಕರ್ ರೂಮ್ನಲ್ಲಿ ಕುಳಿತಿದ್ದಾಗ ಆಕೆಯ ಕೈಗಳಲ್ಲಾದ ಗಾಯಗಳನ್ನು ಕಂಡು ವಿವೇಕ್ ಫಸ್ಟ್ ಏಡ್ ಬಾಕ್ಸ್ ಅನ್ನು ಹಿಡಿದು ಅಲ್ಲಿಗೆ ಬಂದನು. ಸುಹಾನಿ ಸಂಕೋಚದಿಂದ ಕೈ ಮರೆಮಾಚಿದಾಗ ವಿವೇಕ್ ಮೃದುವಾಗಿ ಹೇಳಿದನು, ನೋವು ಅಭ್ಯಾಸವಾಗಿ ಹೋದರೆ ಮನುಷ್ಯ ಖುಷಿ ಪಡುವುದನ್ನೇ ಮರೆತು ಬಿಡುತ್ತಾನೆ. ಆವತ್ತು ಸುಹಾನಿಗೆ ಮೊದಲ ಬಾರಿಗೆ ಒಬ್ಬ ಅನಾಥಳಾಗಿ ಅಲ್ಲ, ಒಬ್ಬ ಮನುಷ್ಯಳಾಗಿ ಗೌರವ ಸಿಕ್ಕಿತ್ತು. ಈ ಘಟನೆಯ ನಂತರ ಸುಹಾನಿಯ ಬದುಕು ಬದಲಾಗಲು ಶುರುವಾಯಿತು. ಸಾಸ್ ಸರಿಪಡಿಸಿದ ಘಟನೆಯ ನಂತರ ಹೋಟೆಲ್ ಕಿಚನ್ನಲ್ಲಿ ಸುಹಾನಿಯ ಬಗ್ಗೆ ಎಲ್ಲರೂ ಮಾತನಾಡಿಕೊಳ್ಳತೊಡಗಿದರು. ಮರುದಿನ ಬೆಳಿಗ್ಗೆ ಸುಹಾನಿ ಕಿಚನ್ಗೆ ಬಂದಾಗ ಸೂಪರ್ವೈಸರ್ ಆರಾಧ್ಯ ಆಕೆಗೆ ಒಂದು ಸರ್ಪ್ರೈಸ್ ನೀಡಿದಳು. ಇಂದಿನಿಂದ ನೀನು ಪಾತ್ರೆ ತೊಳೆಯುವಂತಿಲ್ಲ, ಬದಲಿಗೆ ತರಕಾರಿ ಕತ್ತರಿಸುವ ವಿಭಾಗದಲ್ಲಿ ಕೆಲಸ ಮಾಡು ಎಂದಳು. ಬುದ್ಧಿವಂತರನ್ನು ಯಾವಾಗಲೂ ಮುಂದೆಯೇ ಇಟ್ಟುಕೊಳ್ಳಬೇಕು ಎಂದು ಆರಾಧ್ಯ ಹೇಳಿದಾಗ ಸುಹಾನಿಯ ಮುಖದಲ್ಲಿ ಮೊದಲ ಬಾರಿಗೆ ಸಣ್ಣ ನಗು ಮೂಡಿತು. ಆದರೆ ಸುಹಾನಿಯ ಈ ಬೆಳವಣಿಗೆಯನ್ನು ಕಂಡು ಹೋಟೆಲ್ನ ಕೆಲವು ಸಿಬ್ಬಂದಿಗಳಿಗೆ ಹೊಟ್ಟೆ ಕಿಚ್ಚು ಶುರುವಾಯಿತು. ಇಬ್ಬರು ವೇಟರ್ಗಳು ಆಕೆಯ ಬೆನ್ನ ಹಿಂದೆ, ನೋಡಿದೆಯಾ, ಇವಳನ್ನು ವಿವೇಕ್ ಸರ್ ಅವರೇ ಕರ್ಕೊಂಡು ಬಂದಿದ್ದು, ಅದಕ್ಕೆ ಇಷ್ಟು ಬೇಗ ಪ್ರಮೋಷನ್ ಸಿಕ್ಕಿದೆ, ಬಲೆ ಬೀಸಿ ವಿವೇಕ್ ಸರ್ ಅನ್ನು ಬುಟ್ಟಿಗೆ ಹಾಕಿಕೊಂಡಿದ್ದಾಳೆ ಎಂದು ಅಸಹ್ಯವಾಗಿ ಮಾತನಾಡಿಕೊಂಡರು. ಇದನ್ನು ಕೇಳಿದ ಸುಹಾನಿಯ ಮನಸ್ಸಿಗೆ ಬಹಳ ನೋವಾಯಿತು. ಆದರೆ ಬಡತನ ಆಕೆಗೆ ಮೌನವಾಗಿರುವುದನ್ನು ಕಲಿಸಿತ್ತು. ಅವಳು ಎಲ್ಲವನ್ನೂ ಸಹಿಸಿಕೊಂಡು ತನ್ನ ಕೆಲಸದ ಮೇಲೆ ಗಮನವಿಟ್ಟಳು. ಅಷ್ಟರಲ್ಲೇ ಹೋಟೆಲ್ನಲ್ಲಿ ಒಂದು ವಿಐಪಿ ಗೆಸ್ಟ್ನಿಂದ ದೂರು ಬಂದಿತು. ಅವರು ತರಿಸಿದ್ದ ಪಾಸ್ತಾವನ್ನು ಚಾರಿಟಿ ಕಿಚನ್ನಲ್ಲಿ ಮಾಡಿದಂತಿದೆ ಎಂದು ಹೀಯಾಳಿಸಿ ತಿರಸ್ಕರಿಸಿದರು. ಶೇಫ್ ರವಿ ಆತಂಕಕ್ಕೊಳಗಾದರು. ಆಗ ಸುಹಾನಿ ಮುಂದೆ ಬಂದು ಆ ಪಾಸ್ತಾವನ್ನು ಎಸೆಯುವ ಬದಲು ಅದಕ್ಕೆ ಸ್ವಲ್ಪ ಬೆಣ್ಣೆ, ಬೆಳ್ಳುಳ್ಳಿ ಮತ್ತು ಹಸಿರು ಸೊಪ್ಪುಗಳನ್ನು ಸೇರಿಸಿ ಕ್ರಂಚ್ ನೀಡುವ ಐಡಿಯಾ ಕೊಟ್ಟಳು. ಅದನ್ನು ಸವಿದ ಅತಿಥಿಗಳು ಈಗ ಅದ್ಭುತವಾಗಿದೆ ಎಂದು ಮೆಚ್ಚುಗೆ ಸೂಚಿಸಿದರು. ಇದನ್ನು ಗಮನಿಸಿದ ವಿವೇಕ್ ಸುಹಾನಿಯನ್ನು ತನ್ನ ಕ್ಯಾಬಿನ್ಗೆ ಕರೆಸಿದನು. ಅಲ್ಲಿ ಆಕೆಗೆ ಅಧಿಕೃತವಾಗಿ ಟ್ರೈನಿಂಗ್ ಕಿಚನ್ ಅಸಿಸ್ಟೆಂಟ್ ಹುದ್ದೆಯ ನೇಮಕಾತಿ ಪತ್ರವನ್ನು ನೀಡಿದನು. ಆಕೆಗೆ ಸಂಬಳವನ್ನು ನಿಗದಿಪಡಿಸಲಾಯಿತು.
ಸುಹಾನಿ ನಡುಗುತ್ತಾ ನಾನು ಇದಕ್ಕೆ ಅರ್ಹಳೆ ಎಂದು ಕೇಳಿದಾಗ ವಿವೇಕ್ ಅತ್ಯಂತ ಮೃದುವಾಗಿ ನೀನು ಇದಕ್ಕಿಂತಲೂ ಹೆಚ್ಚಿನದಕ್ಕೆ ಅರ್ಹಳು ಎಂದು ಹೇಳಿದನು. ಈ ಬಡ್ತಿಯು ಹೋಟೆಲ್ನಲ್ಲಿ ಸುಹಾನಿಯ ಗೌರವವನ್ನು ಹೆಚ್ಚಿಸಿತು ನಿಜ, ಆದರೆ ಆಕೆಯ ವಿರುದ್ಧ ಪಿತೂರಿ ಮಾಡುವವರ ಸಂಖ್ಯೆಯೂ ಹೆಚ್ಚಾಯಿತು. ಸುಹಾನಿ ಮಾತ್ರ ತನ್ನ ಕಠಿಣ ಶ್ರಮದ ಮೂಲಕ ಎಲ್ಲರ ಬಾಯಿ ಮುಚ್ಚಿಸಲು ಸಿದ್ಧಳಾದಳು. ಸುಹಾನಿ ಈಗ ಹೋಟೆಲ್ನಲ್ಲಿ ಜೂನಿಯರ್ ಕುಕ್ ಆಗಿ ಬಡ್ತಿ ಪಡೆದಿದ್ದಳು. ಆಕೆಯ ಕೈರುಚಿ ಮತ್ತು ಕಠಿಣ ಶ್ರಮಕ್ಕೆ ಹೋಟೆಲ್ನ ಪ್ರತಿಯೊಬ್ಬರು ಮನಸೋತಿದ್ದರು. ಒಂದು ದಿನ ಆಕೆ ಸಿದ್ಧಪಡಿಸಿದ ಹೊಸ ಅಡುಗೆಯನ್ನು ರುಚಿ ನೋಡಿದ ಶೇಫ್ ರವಿ, ಇದು ಕೇವಲ ರುಚಿಯಲ್ಲ, ಇದು ಸದಾ ನೆನಪಿನಲ್ಲಿ ಉಳಿಯುವಂತಿದೆ ಎಂದು ಹೊಗಳಿದರು. ಸುಹಾನಿ ತನ್ನ ಜೀವನದಲ್ಲಿ ಮೊದಲ ಬಾರಿಗೆ ನೆಮ್ಮದಿಯ ಉಸಿರು ಬಿಡುತ್ತಿದ್ದಳು. ಆದರೆ ಈ ಸುಖ ಬಹಳ ಕಾಲ ಉಳಿಯಲಿಲ್ಲ. ಅಂದು ಹೋಟೆಲ್ಗೆ ಅನಿರೀಕ್ಷಿತವಾಗಿ ಒಬ್ಬ ಅತಿಥಿ ಬಂದನು. ಗಲೀಜು ಬಟ್ಟೆ ತೊಟ್ಟು ಕುಡಿದು ಮತ್ತನಾಗಿದ್ದ ಆ ವ್ಯಕ್ತಿಯಿಂದ ಅಸಹ್ಯಕರವಾದ ಮದ್ಯದ ವಾಸನೆ ಬರುತ್ತಿತ್ತು. ಅವನು ನೇರವಾಗಿ ಕಿಚನ್ನೊಳಗೆ ನುಗ್ಗಿ ಬಂದನು. ಆತನನ್ನು ಕಂಡೊಡನೆಯೇ ಸುಹಾನಿಯ ಮುಖದ ಬಣ್ಣ ಬದಲಾಯಿತು. ಆಕೆಯ ಕಾಲ ಕೆಳಗಿನ ಭೂಮಿ ಕುಸಿದಂತಾಯಿತು. ಅವನು ಸುಹಾನಿಯ ಸಾಕು ಮಾವ. ವರ್ಷಗಳ ಕಾಲ ಸುಹಾನಿಯ ತಾಯಿಯನ್ನು ಪೀಡಿಸಿ ಸುಹಾನಿಯ ಬದುಕನ್ನು ನರಕವಾಗಿಸಿ ಆಕೆಯನ್ನು ಮನೆಯಿಂದ ಹೊರಹಾಕಿದ್ದ ಕ್ರೂರಿ ಆತನೇ ಆಗಿದ್ದ. ಅವನು ಕಿಚನ್ನಲ್ಲಿ ಎಲ್ಲರ ಮುಂದೆ ಜೋರಾಗಿ ಕೂಗುತ್ತಾ, ಓಹೋ, ಇಲ್ಲಿ ಬಂದು ಅಡುಗೆ ಕುಳಿತಿದ್ದೀಯಾ? ಇವಳು ನನ್ನ ರಕ್ತ ಸಂಬಂಧಿ, ಇವಳು ನನಗೆ ಹಣ ಕೊಡಬೇಕಿದೆ ಎಂದು ಸುಹಾನಿಯ ಮೇಲೆ ಆಕ್ರಮಣ ಮಾಡಲು ಮುಂದಾದನು. ಶೇಫ್ ಮತ್ತು ಮ್ಯಾನೇಜರ್ ಗಾಬರಿಯಾದರು. ಅಷ್ಟರಲ್ಲೇ ಅಲ್ಲಿಗೆ ಧಾವಿಸಿ ಬಂದ ವಿವೇಕ್ ಆ ವ್ಯಕ್ತಿಯನ್ನು ತಡೆದು, ಯಾರು ನೀನು, ಹೊರಗೆ ಹೋಗು ಎಂದು ಗದರಿಸಿದನು. ಆದರೆ ಸುಹಾನಿಯ ಮಾವ ಅಟ್ಟಹಾಸದಿಂದ ನಗುತ್ತಾ, ಇವಳು ನನ್ನ ಆಸ್ತಿ, ಇವಳ ಮೇಲೆ ನನಗೆ ಹಕ್ಕಿದೆ ಎಂದು ಸುಹಾನಿಯನ್ನು ಎಳೆಯಲು ಹೋದನು. ಆ ಕ್ಷಣ ಸುಹಾನಿಯಲ್ಲಿದ್ದ ಸುಪ್ತ ಧೈರ್ಯ ಜಾಗೃತವಾಯಿತು. ವರ್ಷಗಳ ಕಾಲ ಅನುಭವಿಸಿದ ದೌರ್ಜನ್ಯದ ವಿರುದ್ಧ ಅವಳು ಮೊದಲ ಬಾರಿ ದನಿ ಎತ್ತಿದಳು. ಇಡೀ ಕಿಚನ್ ಬೆಚ್ಚಿ ಬೀಳುವಂತೆ ಕೂಗಿದ ಸುಹಾನಿ, ನಾನು ಯಾರದ್ದೂ ಆಸ್ತಿಯಲ್ಲ, ನಾನು ನಿಮ್ಮ ಕೈದಿಯೂ ಅಲ್ಲ, ನಿಮ್ಮ ಸಾಲಗಾರಳೂ ಅಲ್ಲ, ನಾನು ಎಲ್ಲಿಗೂ ಬರುವುದಿಲ್ಲ ಎಂದು ಗರ್ಜಿಸಿದಳು. ಆಕೆಯ ಧ್ವನಿಯಲ್ಲಿ ನಡುಕವಿದ್ದರೂ ಅದರಲ್ಲಿ ಒಂದು ಅದಮ್ಯವಾದ ಶಕ್ತಿ ಇತ್ತು. ವಿವೇಕ್ ಆ ವ್ಯಕ್ತಿಯ ಕತ್ತುಪಟ್ಟಿ ಹಿಡಿದು ಇನ್ನೊಂದು ಹೆಜ್ಜೆ ಮುಂದೆ ಇಟ್ಟರೆ ಪೊಲೀಸರನ್ನು ಕರೆಯುತ್ತೇನೆ, ನಾನು ಈ ಹೋಟೆಲ್ನ ಮಾಲೀಕ, ಇಲ್ಲಿಂದ ಈಗಲೇ ತೊಲಗು ಎಂದು ಎಚ್ಚರಿಕೆ ನೀಡಿದನು. ಸೆಕ್ಯೂರಿಟಿ ಸಿಬ್ಬಂದಿ ಬಂದು ಆತನನ್ನು ಹೊರಗೆ ಹಾಕಿದರು. ಹೋಗುವಾಗಲೂ ಅವನು, ನಿನ್ನ ಸತ್ಯ ಎಲ್ಲರಿಗೂ ಗೊತ್ತಾದಾಗ ನೀನು ಮತ್ತೆ ನನ್ನ ಬಳಿಯೇ ಬರಬೇಕು ಎಂದು ಅರಚುತ್ತಿದ್ದನು. ಕಿಚನ್ನಲ್ಲಿ ಮೌನ ಆವರಿಸಿತು. ಸುಹಾನಿ ಕಣ್ಣೀರು ಸುರಿಸುತ್ತಾ ನಿಂತಿದ್ದಳು. ವಿವೇಕ್ ಆಕೆಯ ಹತ್ತಿರ ಬಂದು ಮೃದುವಾಗಿ, ನೀನು ಸುರಕ್ಷಿತವಾಗಿದ್ದೀಯಾ ಎಂದು ಕೇಳಿದನು. ಆ ಕ್ಷಣ ಸುಹಾನಿಗೆ ತಾನು ಈ ಹೋಟೆಲ್ನಲ್ಲಿ ಕೇವಲ ನೌಕರಳಲ್ಲ, ವಿವೇಕನ ರಕ್ಷಣೆಯಲ್ಲಿರುವ ಒಬ್ಬ ವ್ಯಕ್ತಿ ಎಂಬ ಅರಿವಾಯಿತು. ಆ ಕ್ರೂರಿ ಮಾವನನ್ನು ಹೊರಹಾಕಿದ ನಂತರ ಇಡೀ ಕಿಚನ್ನಲ್ಲಿ ನಿಶ್ಶಬ್ದ ಆವರಿಸಿತು. ಸುಹಾನಿ ಬೆದರಿದ ಹಕ್ಕಿಯಂತೆ ಅಲ್ಲಿಯೇ ನಿಂತಿದ್ದಳು. ಅವಳ ಕಣ್ಣುಗಳಿಂದ ಕಣ್ಣೀರು ಧಾರಾಕಾರವಾಗಿ ಹರಿಯುತ್ತಿತ್ತು. ವಿವೇಕ್ ಅವಳ ಹತ್ತಿರ ಬಂದು ಅತ್ಯಂತ ಮೃದುವಾದ ಧ್ವನಿಯಲ್ಲಿ, ನೀನು ಸಮಾಧಾನವಾಗಿರು ಸುಹಾನಿ, ಈಗ ಎಲ್ಲವೂ ಮುಗಿಯಿತು ಎಂದು ಸಮಾಧಾನಪಡಿಸಿದನು. ಸುಹಾನಿ ಬಿಕ್ಕಳಿಸುತ್ತಾ, ನಾನು ಈ ಜಾಗದಿಂದಲೂ ಹೋಗಬೇಕಾಗುತ್ತದೇನೋ ಎಂದು ಭಯವಾಗುತ್ತಿದೆ ಎಂದಳು. ಆಗ ವಿವೇಕ್ ಅವಳ ಕಣ್ಣುಗಳನ್ನ ನೇರವಾಗಿ ನೋಡುತ್ತಾ, ಎಲ್ಲಿಗೂ ಹೋಗುವ ಅಗತ್ಯವಿಲ್ಲ, ಈ ಹೋಟೆಲ್ ಈಗ ನಿನ್ನದು, ಇಲ್ಲಿ ಪ್ರತಿಯೊಬ್ಬರೂ ನಿನ್ನನ್ನು ಗೌರವಿಸುತ್ತಾರೆ ಮತ್ತು ನಾನು ಕೂಡ ನಿನ್ನ ಜೊತೆಗಿರುತ್ತೇನೆ ಎಂದು ಭರವಸೆ ನೀಡಿದನು. ವಿವೇಕ್ ಮೊದಲ ಬಾರಿಗೆ ಯಾವುದೇ ಮುಚ್ಚುಮರೆಯಿಲ್ಲದೆ ತನ್ನ ಮನಸ್ಸಿನ ಮಾತನ್ನ ಹೇಳಿದನು. ನಾನು ನಿನ್ನ ಪರವಾಗಿ ಸದಾ ನಿಂತಿರುತ್ತೇನೆ, ನೀನು ನನ್ನನ್ನು ಯಾವ ಸ್ಥಾನದಲ್ಲಿಟ್ಟರೂ ಸರಿಯೇ. ಇದನ್ನು ಕೇಳಿದ ಸುಹಾನಿ ಒಂದು ಕ್ಷಣ ಮೌನವಾದಳು. ಅವಳು ಮೆಲ್ಲಗೆ, ನಾನು ಯಾರನ್ನು ನಂಬದ ಪರಿಸ್ಥಿತಿಯಲ್ಲಿದ್ದೇನೆ, ಜೀವನ ನನಗೆ ಅಂತಹ ಪಾಠ ಕಲಿಸಿದೆ ಎಂದಳು. ಅದಕ್ಕೆ ವಿವೇಕ್ ನಗುತ್ತಾ, ಪರವಾಗಿಲ್ಲ, ನೀನು ನನ್ನನ್ನು ನಂಬುವವರೆಗೆ ನಾನು ಎಷ್ಟು ಕಾಲ ಬೇಕಾದರೂ ಕಾಯುತ್ತೇನೆ ಎಂದನು. ಆ ಮಾತು ಸುಹಾಸಿನಿಯ ಮನಸ್ಸಿನಲ್ಲಿದ್ದ ಎಲ್ಲ ಭಯಗಳನ್ನು ಹೋಗಲಾಡಿಸಿತು. ಜೀವನದಲ್ಲಿ ಮೊದಲ ಬಾರಿಗೆ ಅವಳಿಗೆ ಒಬ್ಬ ವ್ಯಕ್ತಿಯ ಮೇಲೆ ಭರವಸೆ ಮೂಡಿತು. ತನಗೆ ಸಿಕ್ಕ ಈ ಹೊಸ ಗೌರವ, ಸುರಕ್ಷತೆ ಮತ್ತು ಪ್ರೀತಿಯನ್ನು ಉಳಿಸಿಕೊಳ್ಳಲು ಅವಳು ನಿರ್ಧರಿಸಿದಳು. ಅವಳು 2 ಹೆಜ್ಜೆ ಮುಂದೆ ಬಂದು ವಿವೇಕ್ನ ಕಡೆಗೆ ಕೈ ಚಾಚಿ, ನಾನು ಪ್ರಯತ್ನಿಸುತ್ತೇನೆ ಎಂದು ನಗುಮುಖದಿಂದ ಹೇಳಿದಳು. ವಿವೇಕ್ ಆಕೆಯ ಕೈ ಕುಲುಕಿದಾಗ ಆ ಬೆರಳುಗಳ ಹಿಡಿತದಲ್ಲಿ ಇಬ್ಬರ ಭವಿಷ್ಯವು ಬದಲಾಗುವ ಮುನ್ಸೂಚನೆ ಇತ್ತು. ಒಬ್ಬ ಅನಾಥ ಬಡ ಹುಡುಗಿ ತನ್ನ ಶ್ರಮದಿಂದ ಹೊಸ ಅಸ್ತಿತ್ವ ಕಂಡುಕೊಂಡರೆ, ಒಬ್ಬ ಶ್ರೀಮಂತ ಯುವಕ ಮೊದಲ ಬಾರಿಗೆ ಮನಸ್ಪೂರ್ವಕವಾಗಿ ಒಬ್ಬರನ್ನು ಪ್ರೀತಿಸಲು ಕಲಿತಿದ್ದ. ಆ ಪಂಚತಾರ ಹೋಟೆಲ್ನ ಕಿಚನ್ ಕೇವಲ ಅಡುಗೆ ಮಾಡುವ ಜಾಗವಾಗಿ ಉಳಿಯಲಿಲ್ಲ, ಅದು 2 ಭಿನ್ನ ಮನಸ್ಸುಗಳು ಒಂದಾದ ಪವಿತ್ರ ತಾಣವಾಯಿತು. ಬಡತನವು ಮನುಷ್ಯನ ಹೊಟ್ಟೆಯನ್ನು ಹಸಿವಾಗಿಸಬಹುದು, ಆದರೆ ಅವನ ಆತ್ಮ ಗೌರವವನ್ನು ಕಿತ್ತುಕೊಳ್ಳಲು ಸಾಧ್ಯವಿಲ್ಲ ಎಂಬುದಕ್ಕೆ ಸುಹಾನಿಯ ಬದುಕು ಒಂದು ದೊಡ್ಡ ಉದಾಹರಣೆ. ವೀಕ್ಷಕರೇ, ನಮ್ಮ ಕತೆ ನಿಮಗೆ ಹೇಗನಿಸಿತು? ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ.
ಕಥೆ ಇಷ್ಟವಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಕಥೆಯೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಅಲ್ಲಿಯವರೆಗೂ ಖುಷಿಯಾಗಿರಿ. ಧನ್ಯವಾದಗಳು.